ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರುಚಿಯಾದಂತಹ ಪಾಲಕ್ ಚಪಾತಿ. ಯಾವಾಗಲೂ ಒಂದೇ ಥರ ಚಪಾತಿ ಮಾಡ್ಕೊಳ್ಳೋದ್ರ ಬದಲು ಈ ರೀತಿ ಡಿಫ್ರೆಂಟ್ ಆಗಿ ಮಾಡೋದ್ರಿಂದ ನೋಡೋದಕ್ಕೆ ಕಲರ್ಫುಲ್ ಆಗೂ ಇರುತ್ತೆ, ಟೇಸ್ಟಲ್ಲಿ ಸ್ವಲ್ಪ ಬದಲಾವಣೆಯೂ ಇರುತ್ತೆ. ತಿನ್ನೋದಕ್ಕಂತೂ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ. ಮಾಡೋದು ಕೂಡ ತುಂಬ ಸುಲಭ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 3 ಕಟ್ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ. 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಪಾಲಕ್ ಸೊಪ್ಪು ಬೇಗನೆ ಬಾಯ್ಲ್ ಆಗುತ್ತೆ. ಕೂಲ್ ಆದ ನಂತರ ಬೇಯಿಸಿರೋ ಪಾಲಕ್ ಸೊಪ್ಪು, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ, ಅರ್ಧ ಚಮಚ ಜೀರಿಗೆ, ಸ್ವಲ್ಪ ನೀರನ್ನು ಹಾಕಿ ಇದನ್ನು ರುಬ್ಕೊಳ್ಬೇಕು. ರುಬ್ಕೊಂಡಿರೋ ಪಾಲಕ್ ಸೊಪ್ಪು ಪೇಸ್ಟನ್ನು ಈಗ ಅರ್ಧ kg ಗೋಧಿ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪ ಉಪ್ಪನ್ನು ಸೇರಿಸಿ ಗೋಧಿ ಹಿಟ್ಟಿಗೆ ರುಬ್ಕೊಂಡಿರೋ ಪೇಸ್ಟನ್ನು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಬೇಕು. ಹಿಟ್ಟನ್ನು ಕಲಿಸೋದಕ್ಕೆ ಮತ್ತೆ ನೀರು ಬೇಕಾದರೆ ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಹಾಗೆ ಪಾಲಕ್ ಸೊಪ್ಪನ್ನು ಬೇಯಿಸೋದಕ್ಕೆ ಹಾಕಿರೋ ನೀರನ್ನು ಕೂಡ ಸೇರಿಸ್ಕೊಂಡು ನಾವು ಹಿಟ್ಟನ್ನು ಕಲಿಸ್ಕೊಂಡಿದ್ದೀವಿ. ಈಗ ನಾರ್ಮಲ್ ಆಗಿ ಚಪಾತಿ ಲಟ್ಟಿಸೋ ಥರನೇ ಇದನ್ನು ಲಟ್ಟಿಸ್ತಾ ಇದ್ದೀವಿ. ಆದರೆ ಸ್ವಲ್ಪ ಲೇಯರ್ ಬರಲಿ ಅಂತ ನಾನಿಲ್ಲಿ 3 ಫೋಲ್ಡ್ ಲೇಯರ್ ಚಪಾತಿನ ಮಾಡ್ತಾ ಇದ್ದೀನಿ. ಪಾಲಕ್ ಚಪಾತಿ ಮಾಡೋದಕ್ಕೆ ಕಡಿಮೆ ಸಮಯ ಹಿಡಿಯುತ್ತೆ, ಹೆಚ್ಚಿಗೆ ಸಮಯ ಏನು ತಗೊಳ್ಳೋದಿಲ್ಲ. ನೋಡಿ, ಈಗ ನಾರ್ಮಲ್ ಆಗಿ ಚಪಾತಿ ಲಟ್ಟಿಸೋ ಥರನೇ ಲಟ್ಟಿಸ್ತಾ ಇದ್ದೀವಿ. ಲಟ್ಟಿಸಿದ ನಂತರ ಈಗ ಇನ್ನೊಂದು ಕಡೆ ಹೆಂಚು ಬಿಸಿಯಾಗಿದೆ. ಈಗ ಚಪಾತಿನ ಮಾಡ್ಕೊಳ್ತಾ ಇದ್ದೀವಿ. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದಕ್ಕೆ ನೀವು ತುಪ್ಪ ಹಾಕ್ಕೊಳ್ಳೋದಿದ್ರೆ ತುಪ್ಪ ಹಾಕ್ಕೊಳ್ಬೋದು, ಬೆಣ್ಣೆ ಹಾಕ್ಕೊಳ್ಬೋದು, ಅಥವಾ ನಾರ್ಮಲಿ ಎಣ್ಣೆನ ಬೇಕಾದರೂ ಹಾಕ್ಕೊಳ್ಬೋದು. ಈಗ ನಾವು ಎಣ್ಣೆನೇ ಹಾಕ್ಕೊಂಡಿದ್ದನ್ನು ಬೇಯಿಸ್ಕೊಳ್ತಾ ಇದ್ದೀವಿ. ಎರಡೂ ಕಡೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ, ಒಳಗಡೆ ತುಂಬ ಸಾಫ್ಟ್ ಆಗಿರುತ್ತೆ. ಯಾರು ಬೇಕಾದರೂ ಪಾಲಕ್ ಚಪಾತಿನ ಮಾಡ್ಬೋದು. ಅಂದರೆ ಬಿಗಿನರ್ಸು, ಬ್ಯಾಚುಲರ್ಸು, ಚಿಕ್ಕವರು, ದೊಡ್ಡವರು ಎಲ್ಲರೂ ಕೂಡ ಪಾಲಕ್ ಚಪಾತಿನ ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬಹುದು. ಇದನ್ನು ಬಿಗಿನರ್ಸ್ ಕೂಡ ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದು. ಈಗ ರುಚಿಯಾದಂತಹ ಪಾಲಕ್ ಚಪಾತಿ ರೆಡಿಯಾಗಿದೆ. ಇದನ್ನು ನಾವು ಮಿಶ್ರಕಾಳುಗಳ ಗ್ರೇವಿ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀವಿ. ನೀವು ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.